ಈ ಕಾಕ್ರೋಚ್ ಸುದಿ ಅಂದಿದ್ದ ಮಾತಿಗೆ ಅವ್ರ ಪರ ವಹಿಸ್ಕೊಂಡು ಇವ್ರು ಜಾನ್ವಿ ಮತ್ತು ಅಶ್ವಿನಿ ಹೋಗಿದ್ರು, ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅದೇ ಮಾತನ್ನ ಇವಾಗ ನಿನಗೆ ಅಂದ್ಬಿಟ್ಟಿದ್ರೆ, ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ನಿನಗೆ ಅಂದಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಅಂತ ಕಿಚ್ಚಾಪ್ ಸುದೀಪ್ ಸರ್ ಕೇಳಿದ್ರೆ ಮಕಾನ ಒಂಥರ ನಾಯಿ ಥರ ಮಾಡ್ಕೊತಾವಳೆ. ಆ ರಕ್ಷಿತಾಗ ಅಂದಿದ್ದ ಮಾತನ್ನ ನೋಡಿಕೊಂಡು ಇವ್ರು ಸುಮ್ಮನೆ ಇದ್ರು, ಇವ್ರು ಯಾರೂ ಮಾತಾಡಲಿಲ್ಲ. ಅದೇ ಇವಳಿಗೆ ಅಂದ್ಬಿಟ್ಟಿದ್ರೆ ಸುಮ್ಮನೆ ಇರ್ತಿಲ್ಲ ಇವಳು. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ನೀವು ಚಿಕ್ಕರಾಗಿ ಕಾಣ್ತೀರಾ ಅಂತ ಸ್ಟೇಜ್ ಮೇಲೆ ಸರಿಯಾಗಿ ಮಕ್ಕಕ್ಕೆ ಕೊಡ್ದಂಗೆ ಹೇಳಿದವ್ರೆ. ಸ್ಲಿಪ್ಪರ್ ಶಾರ್ಟು, ಅವಳಿಗಾದ್ರೂ ಮಾನ ಮರ್ಯಾದಿಲ್ಲ, ಆದ್ರೂ ಮಕನ ಒಳ್ಳೆ ನಾಯಿ ಥರ ಮಾಡ್ಕೊತಾವಳೆ. ಮಾನ ಮರ್ಯಾದೆ ಇಲ್ದಿವ್ರೆ ಅವಳು. ಥೂ, ಕೋಟ್ಯಾಧೀಶ್ವರ ಅಂತೆ, ರಿಚ್ ಫ್ಯಾಮಿಲಿ ಅಂತೆ, ಇದೇನ ಇವ್ರ ಯೋಗ್ಯತೆ? ಥೂ, ಇದೇನ ಇವ್ರ ವ್ಯಕ್ತಿತ್ವ? ಏನು ಇವ್ರ ವ್ಯಕ್ತಿತ್ವಗಳೆಲ್ಲ ಅಲ್ಲಿ ಹೊರ್ಗಡೆ ಇದ್ದಿದ್ದು ಮಾನ ಮರ್ಯಾದಿನ ಕೂಡ ಎಲ್ಲ ಹಾಳು ಮಾಡ್ಕೊತವ್ರು ಅಲ್ಲಿ ಹೋಗ್ಬಿಟ್ಟು, ಎಲ್ಲ ಇವ್ರ ಆಟಗಳೆಲ್ಲ ತೋರಿಸ್ಕೊಂಡು. ಇದೇನ ಇವ್ರ ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಅನ್ಕೊಬೇಕು. ಅದು ಬೇರೆ ಕರ್ನಾಟಕ ಹೋರಾಟಗಾರ್ತಿ ಅಂತೆ ಈ ಅಮ್ಮನು. ಥೂ, ಮಾನ ಮರ್ಯಾದೆ ಇಲ್ಲ ಅವಳ್ಕ. ಹೇಳ್ಕೊಳಕ್ಕೂ ಒಂದು ಇದಿರಬೇಕು, ಕರ್ನಾಟಕ ಹೋರಾಟಗಾರ್ತಿ ಅಂತ. ಈ ಥರ ಶೆಡೆ ಗಿಡೆ ಅಂದಾಗೆಲ್ಲ ಸಪೋರ್ಟ್ ಮಾಡಿಕೊಂಡು ಇವಳಲ್ಲ, ಇವಳನ್ನ ಕರ್ನಾಟಕ ಹೋರಾಟಗಾರ್ತಿ ಅಂತಾರ.